Starlink will offer satellite internet services in India. ಹೆಚ್ಚು ಕಮ್ಮಿ 2 ವರ್ಷದಿಂದ ಮುಖೇಶ್ ಅಂಬಾನಿ ಮತ್ತು ಸುನಿಲ್ ಮಿತ್ತಲ್ ಕೇವಲ ಇಲಾನ್ ಮಾಸ್ಕ್ ನನ್ನು ಭಾರತದಿಂದ ದೂರವಿಡುವ ಪ್ರಯತ್ನದಲ್ಲಿ 34,000 ಕೋಟಿ ಖರ್ಚು ಮಾಡಿದ್ದಾರೆ. ಆದರೆ ಡಿಸೆಂಬರ್ 8, 2025ರಲ್ಲಿ ಇವರಿಬ್ಬರು ಇಲಾನ್ ಮಾಸ್ಕ್ ನ ಮುಂದೆ ತಲೆಬಾಗುತ್ತಾರೆ. ಏಕೆಂದರೆ ಸ್ಟಾರ್ಲಿಂಕ್ ಅಫಿಷಿಯಲ್ ಆಗಿ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಸ್ಪೇಸ್ ನಿಂದ ಇಂಟರ್ನೆಟ್ ತಿಂಗಳಿಗೆ 8,600 ರೂಪಾಯಿ. ಮತ್ತು ಈ ಅನೌನ್ಸ್ಮೆಂಟ್ ಕೇಳಿದ ತಕ್ಷಣವೇ ನಮಗೆ ಅನಿಸುತ್ತೆ ಜಿಯೋ ಮತ್ತೆ ಏರ್ಟೆಲ್ ನ ಬಿಸ್ನೆಸ್ ಸಂಕಷ್ಟದಲ್ಲಿ ಸಿಲುಕುತ್ತೆ. ಏಕೆಂದರೆ ಭಾರತದಲ್ಲಿ ವರ್ಷಗಳಿಂದ ಇಂಟರ್ನೆಟ್ ಏಕಸ್ವಾಮ್ಯವನ್ನು ಕಾಯ್ದುಕೊಂಡಿದ್ದ ಇವರು ಒಂದು ಎಂತಹ ಫಾರಿನ್ ಕಂಪನಿಯ ಮುಂದೆ ತಲೆಬಾಗಿದ್ದಾರೆ ಎಂದರೆ ಅವರು ಭೂಮಿಯಲ್ಲಿ ಒಂದೇ ಒಂದು ಇಂಟರ್ನೆಟ್ ಟವರ್ ಸ್ಥಾಪಿಸುವ ಅನಿವಾರ್ಯ ಬರುವುದಿಲ್ಲ ಮತ್ತು ಯಾವುದೇ ಕೇಬಲ್ ಕೂಡ ಭೂಮಿಯ ಮೇಲೆ ಇರುವುದಿಲ್ಲ. ಜಸ್ಟ್ ಸ್ಪೇಸ್ ನಿಂದ ನಿಮ್ಮ ಮನೆಯವರೆಗೆ ಇಂಟರ್ನೆಟ್ ತಲುಪಿಸುತ್ತಾರೆ. ಆದರೆ ನಿಜವಾದ ಕತೆ ಸ್ಟಾರ್ಲಿಂಕ್ ನ ಮಂತ್ಲಿ ಪ್ಯಾಕೇಜ್ ಪ್ರೈಸಿಂಗ್ ನಿಂದಲ್ಲ. ನಿಜವಾದ ಕತೆ ಏನೆಂದರೆ ಮುಖೇಶ್ ಅಂಬಾನಿ ಇಂದಿನವರೆಗೂ ಯಾರ ಮುಂದೇನೂ ಸೋಲನ್ನೇ ನೋಡಿಲ್ಲ. ಆದರೆ ಅವರು ಇಲಾನ್ ಮಾಸ್ಕ್ ನ ಮುಂದೆ ಹೇಗೆ ಸೋಲೊಪ್ಪಿಕೊಂಡರು? ಗವರ್ನಮೆಂಟ್ ಅವರ 34,000 ಕೋಟಿ ರೂಪಾಯಿ ಬೇಡಿಕೆಯನ್ನು ಏಕೆ ನಿರ್ಲಕ್ಷಿಸಿತು? ಅತ್ಯಂತ ಭಯಾನಕ ವಿಷಯವೇನೆಂದರೆ ಇದು ನಿಮಗೆ ಯಾರು ಕೂಡ ಹೇಳಲು ಸಾಧ್ಯವಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಏನಾಗಲಿದೆ? ಭಾರತದ ಟೆಲಿಕಾಂ ಸೆಕ್ಟರ್ ನನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಇದು ಕೇವಲ ಒಂದು ಇಂಟರ್ನೆಟ್ ನ ವಿಷಯವಲ್ಲ, ಇದು $43 ಬಿಲಿಯನ್ ಇಂಡಸ್ಟ್ರಿಯ ವಿಷಯವಾಗಿದೆ. ಮತ್ತು ಇದು ಒಂದು ಎಂತಹ ಟೆಕ್ನಾಲಜಿ ಎಂದರೆ ಇದರಿಂದ ಗವರ್ನಮೆಂಟ್, ಆರ್ಮಿ ಮತ್ತು ಸಾಮಾನ್ಯ ಜನರಿಗೆ ಒಂದು ಗೇಮ್ ಚೇಂಜರ್ ಆಗಿ ಬದಲಾಗುತ್ತಾ ಅಥವಾ ಒಂದು ದೊಡ್ಡ ಡಿಸಾಸ್ಟರ್ ಆಗುತ್ತಾ? ಸ್ನೇಹಿತರೆ, ಕೆಲವೇ ನಿಮಿಷದಲ್ಲಿ ನಾನು ನಿಮಗೆ ಈ ಪ್ರತಿಯೊಂದು ವಿಷಯವನ್ನು ತಿಳಿಸುತ್ತೇನೆ. ಮೊದಲು ತಿಳಿಯೋಣ ಸ್ಟಾರ್ಲಿಂಕ್ ಯಾವ ರೀತಿ ಕೆಲಸ ಮಾಡುತ್ತೆ ಎಂದು. ಜಿಯೋ, ಏರ್ಟೆಲ್ ಅಥವಾ BSNL ನಂತಹ ಇಂಟರ್ನೆಟ್ ಪ್ರೊವೈಡರ್ ಇವರೆಲ್ಲ ಭೂಮಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸುತ್ತಾರೆ. ಫೈಬರ್ ಆಪ್ಟಿಕ್ ಕೇಬಲ್ ಹಾಕುತ್ತಾರೆ, ಮೊಬೈಲ್ ಟವರ್ ನಿರ್ಮಿಸುತ್ತಾರೆ. ಪ್ರತಿಯೊಂದು ಹಳ್ಳಿ ಮತ್ತು ಟೌನ್ ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾಗುತ್ತದೆ. ಆದರೆ ಸ್ಟಾರ್ಲಿಂಕ್ ಕಂಪ್ಲೀಟ್ ಆಗಿ ಬೇರೆ ರೀತಿಯ ಯೋಜನೆ ರೂಪಿಸಿದೆ. ಇಲಾನ್ ಮಾಸ್ಕ್ ನ ಕಂಪನಿ ಸ್ಪೇಸ್ ಎಕ್ಸ್ ಸ್ಪೇಸ್ ನಲ್ಲಿ 7,800 ಸ್ಯಾಟಲೈಟ್ ಗಳನ್ನು ಲಾಂಚ್ ಮಾಡಿದೆ. ಈ ಸ್ಯಾಟಲೈಟ್ ಗಳು ಲೋ ಅರ್ತ್ ಆರ್ಬಿಟ್ ನಲ್ಲಿ ತಿರುಗುತ್ತದೆ. ಎಂದರೆ ಭೂಮಿಯಿಂದ ಕೇವಲ 550ರಿಂದ 1,200 ಕಿಲೋಮೀಟರ್ ಹೈಟ್ ನಲ್ಲಿ. ಕಂಪೇರ್ ಮಾಡಿ, ಟ್ರೆಡಿಷನಲ್ ಸ್ಯಾಟಲೈಟ್ ಇಂಟರ್ನೆಟ್ 35,000 ಕಿಲೋಮೀಟರ್ ಹೈಟ್ ನಲ್ಲಿ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ನಲ್ಲಿ ಯೂಸ್ ಆಗುತ್ತೆ. ಈ ವ್ಯತ್ಯಾಸದ ಅರ್ಥವೇನೆಂದರೆ ಸ್ಟಾರ್ಲಿಂಕ್ ನ ಲೇಟೆನ್ಸಿ ಅಥವಾ ವಿಳಂಬ ಕೇವಲ 20ರಿಂದ 40 ಮಿಲಿ ಸೆಕೆಂಡ್. ಅದೇ ಟ್ರೆಡಿಷನಲ್ ಸ್ಯಾಟಲೈಟ್ ಇಂಟರ್ನೆಟ್ ಅಲ್ಲಿ ಇದು 600 ಮಿಲಿ ಸೆಕೆಂಡ್ ಗಿಂತ ಹೆಚ್ಚಿರಬಹುದು. ರಿಯಲ್ ಟರ್ಮ್ಸ್ ನಲ್ಲಿ ಹೇಳಬೇಕೆಂದರೆ ಕೀನ್ಯಾದ ಒಬ್ಬ ಯೂಸರ್ 100 Mbps ಗಿಂತ ಹೆಚ್ಚಿನ ಸ್ಪೀಡ್ ಅನುಭವಿಸಿದ್ದಾರೆಂದು ವರದಿ ಮಾಡಿದ್ದಾರೆ. ಮಲೇಷಿಯಾದಲ್ಲಿ 200 Mbps, ಯುರೋಪ್ ಮತ್ತು ಹಂಗೇರಿಯಲ್ಲಿ ನಾರ್ಮಲ್ ಡೌನ್ಲೋಡ್ ಸ್ಪೀಡ್ 135 Mbps. ಈಗ ಯೋಚಿಸಿ, ಇದೆಲ್ಲ ಕೇವಲ ಸ್ಪೇಸ್ ನಿಂದ ಬರುತ್ತಿದೆ. ಇದರಲ್ಲಿ ಯಾವುದೇ ಫೈಬರ್ ಕೇಬಲ್ ಗಳಿಲ್ಲ, ಮೊಬೈಲ್ ಟವರ್ ಗಳಿಲ್ಲ. ಇದಕ್ಕೆ ಕೇವಲ ಒಂದು ಸ್ಯಾಟಲೈಟ್ ಡಿಶ್ ಬೇಕು, ಅದು ಕ್ಲಿಯರ್ ಆಗಿರೋ ಆಕಾಶವನ್ನು ನೋಡುವ ರೀತಿ. ಆದರೆ ಇದು ಇಂಡಿಯಾಗೆ ಎಂಟ್ರಿ ತಾಳೋದು ಅಷ್ಟು ಸುಲಭ ಇರಲಿಲ್ಲ. ಸ್ಟಾರ್ಲಿಂಕ್ ಇಂಡಿಯಾ ಪ್ರವೇಶಿಸಲು 2 ವರ್ಷಗಳು ಬೇಕಾಯಿತು. ಅಕ್ಟೋಬರ್ 25, 2024 ಮುಖೇಶ್ ಅಂಬಾನಿಯ ಮಾಲೀಕತ್ವದ ರಿಲಯನ್ಸ್ ಜಿಯೋ ಒಂದು ಲೆಟರ್ ಕಳಿಸಿದ್ದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಗೆ. ಅವರ ಬೇಡಿಕೆಯಾಗಿತ್ತು ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಗಳನ್ನು ಹರಾಜಿನ ಮೂಲಕ ಹಂಚಿಕೆ ಮಾಡಬೇಕೆಂದು. ಹೇಗೆ 4G ಮತ್ತು 5G ಸ್ಪೆಕ್ಟ್ರಮ್ ಹರಾಜಿನಂತೆ ನಡೆಯಿತು ಅದೇ ರೀತಿ ಅವರ ಆರ್ಗ್ಯುಮೆಂಟ್ ಇದಾಗಿತ್ತು. ಸ್ಟಾರ್ಲಿಂಕ್ ನಂತಹ ಕಂಪನಿಗಳಿಗೆ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಗಳು ಫ್ರೀ ಆಗಿ ಅಥವಾ ಕಮ್ಮಿ ದುಡ್ಡಿನಲ್ಲಿ ಸಿಕ್ಕರೆ ಇದೊಂದು ಅನ್ಫೇರ್ ಕಾಂಪಿಟೇಷನ್ ಆಗುತ್ತೆ. ಏಕೆಂದರೆ ಜಿಯೋ $1 ಬಿಲಿಯನ್ ಅಷ್ಟು ಖರ್ಚು ಮಾಡಿದೆ ಸ್ಪೆಕ್ಟ್ರಮ್ ಹರಾಜಿನಲ್ಲಿ. ಮತ್ತು ಒಂದು ದಿನದ ನಂತರ ಸುನಿಲ್ ಮಿತ್ತಲ್, ಭಾರತೀಯ ಏರ್ಟೆಲ್ ನ ಚೇರ್ಮನ್ ಕೂಡ ಈ ಆರ್ಗ್ಯುಮೆಂಟ್ ಗೆ ಸ್ಟ್ಯಾಂಡ್ ತಾಳುತ್ತಾರೆ. ಅವರು ಹೇಳುತ್ತಾರೆ ಸ್ಯಾಟಲೈಟ್ ಕಂಪನಿಗಳು ಕೂಡ ಸ್ಪೆಕ್ಟ್ರಮ್ ಆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಸೇಮ್ ಲೈಸೆನ್ಸ್ ಫೀಸ್ ಕೊಡಬೇಕು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಮಿತ್ತಲ್ ಆಲ್ರೆಡಿ ಒನ್ ವೆಬ್ ನಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಅದು ಒಂದು ಸ್ಯಾಟಲೈಟ್ ಕಂಪನಿಯೇ ಆಗಿದೆ. ಮತ್ತು ಜಿಯೋದ ಪಾರ್ಟ್ನರ್ಶಿಪ್ ಇದೆ SES ನ ಜೊತೆ ತನ್ನ ಜಿಯೋ ಸ್ಪೇಸ್ ಫೈಬರ್ ಸರ್ವಿಸ್ ಗಳಿಗಾಗಿ. ಪ್ರಶ್ನೆ ಏನೆಂದರೆ ಇವರಿಬ್ಬರ ಹತ್ತಿರ ಮೊದಲೇನೆ ಸ್ಯಾಟಲೈಟ್ ಬಿಸ್ನೆಸ್ ಇದೆ, ಆದರೂ ಸ್ಟಾರ್ಲಿಂಕ್ ನ ಜೊತೆ ಪ್ರಾಬ್ಲಮ್ ಏನಿದೆ? ಆನ್ಸರ್ ತುಂಬಾ ಸಿಂಪಲ್ ಆಗಿದೆ, ಕಾಂಪಿಟೇಷನ್. ಸ್ಟಾರ್ಲಿಂಕ್ ಪ್ರಪಂಚದ ಅತ್ಯಂತ ದೊಡ್ಡ ಸ್ಯಾಟಲೈಟ್ ಇಂಟರ್ನೆಟ್ ಕಂಪನಿ ಆಗಿದೆ. 7,800 ಸ್ಯಾಟಲೈಟ್ಸ್
6 ಮಿಲಿಯನ್ ಆಕ್ಟಿವ್ ಯೂಸರ್ಸ್, $11.8 ಬಿಲಿಯನ್ ನ ಆನ್ಯುವಲ್ ರೆವೆನ್ಯೂ ಜನರೇಟ್ ಮಾಡುತ್ತಿದೆ. ಇದೇನಾದರೂ ಭಾರತಕ್ಕೆ ಬಂದರೆ ಕೇವಲ ರೂರಲ್ ಏರಿಯಾಸ್ ನ ಮಾತ್ರ ಟಾರ್ಗೆಟ್ ಮಾಡಲ್ಲ, ಇದು ಅರ್ಬನ್ ಬ್ಯಾಕಪ್ ಇಂಟರ್ನೆಟ್, ಎಂಟರ್ಪ್ರೈಸಸ್ ಕಂಪನಿ, ಏರ್ಲೈನ್ಸ್, ಸೀ ಲೈನ್ಸ್ ಮತ್ತು ಎಲ್ಲಾ ಸೆಕ್ಟರ್ ಗಳಲ್ಲೂ ಕಾಂಪೀಟ್ ಮಾಡುತ್ತೆ. ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿತು ಎಂದರೆ ಅಕ್ಟೋಬರ್ 16, 2024 ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರ್ ಆದಿತ್ಯ ಸಿಂಧ್ಯಾ ಸೆಕ್ಯುಲರ್ ಸ್ಪೆಕ್ಟ್ರಮ್ ಗಳಿಗೆ ಯಾವುದೇ ಆಕ್ಷನ್ ಇರುವುದಿಲ್ಲ ಎಂದು ಅನೌನ್ಸ್ ಮಾಡುತ್ತಾರೆ. दूर दराज इलाकों में जहां हम लोग वायर नहीं ले सकते लगा सकते, जहां हम टावर स्थापित नहीं कर सकते, वहाँ सैटेलाइट से ही कनेक्टिविटी बढ़ सकती है. ಇದರ ಅರ್ಥ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಯಾರಿಗೆ ಏನು ಕೊಡಬೇಕೆಂದು. ಇದು ಅಂಬಾನಿ ಹಾಗೂ ಮಿತ್ತಲ್ ರವರ ಮೊದಲ ದೊಡ್ಡ ಸೋಲಾಗಿತ್ತು ಮತ್ತು ಇಲಾನ್ ಮಾಸ್ಕ್ ಟ್ವೀಟ್ ಮಾಡಿದರು, ಥ್ಯಾಂಕ್ ಯು ಇಂಡಿಯಾ. ಆದರೆ ಸ್ನೇಹಿತರೆ, ಭಾರತದ ಟೆಲಿಕಾಂ ಎಷ್ಟು ದೊಡ್ಡದಿದೆ ಎಂದರೆ ಮಾರ್ಚ್ 2024 ತನಕ ಭಾರತದಲ್ಲಿ 121 ಕೋಟಿ ಟೆಲಿಕಾಂ ಯೂಸರ್ಸ್ ಇದ್ದರು. ವೈರ್ಲೆಸ್ ಯೂಸರ್ 117 ಕೋಟಿ ಮತ್ತು ಇಂಟರ್ನೆಟ್ ಯೂಸರ್ಸ್ 95 ಕೋಟಿ. ಇದು ಪ್ರಪಂಚದ 2ನೇ ದೊಡ್ಡ ಟೆಲಿಕಾಂ ಮಾರ್ಕೆಟ್ ಆಗಿದೆ. ಭಾರತದ ಮಾರ್ಕೆಟ್ ನಲ್ಲಿ 3 ಮುಖ್ಯ ಕಂಪನಿಗಳಿವೆ. ರಿಲಯನ್ಸ್ ಜಿಯೋ 48 ಕೋಟಿ ಸಬ್ಸ್ಕ್ರೈಬರ್ಸ್ ಜೊತೆಗೆ ಮಾರ್ಕೆಟ್ ನ ಲೀಡರ್ ಆಗಿದೆ ಮತ್ತು ರೆವೆನ್ಯೂ ಮಾರ್ಕೆಟ್ ಶೇರ್ 42%. ಭಾರತಿ ಏರ್ಟೆಲ್ 29 ಕೋಟಿ ಸಬ್ಸ್ಕ್ರೈಬರ್ಸ್, ರೆವೆನ್ಯೂ ಮಾರ್ಕೆಟ್ ಶೇರ್ 36ರಿಂದ 37% ಮತ್ತು ವಡಾಫೋನ್ ಐಡಿಯಾ 12 ಕೋಟಿ ಸಬ್ಸ್ಕ್ರೈಬರ್ಸ್. ಆದರೆ ಇವರ ಯೂಸರ್ಸ್ ಕಂಟಿನ್ಯೂಸ್ಲಿ ಡ್ರಾಪ್ ಆಗ್ತಾ ಇದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಇದು ಈ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡಿ, ಜಿಯೋ ಮತ್ತು ಏರ್ಟೆಲ್ ನಂತಹ ಕಂಪನಿಗಳಿಗೆ ರಿಮೋಟ್ ಏರಿಯಾದಲ್ಲಿ ಕೆಲಸ ಮಾಡುವುದು ಉಪಯೋಗವಾಗುವಂತ ಡೀಲ್ ಅಲ್ಲ. ಒಂದು ಫೈಬರ್ ಕೇಬಲ್ ಲೈನ್ ಅನ್ನು ಅಳವಡಿಸಲು ಲಕ್ಷ ಕೋಟಿಗಳಲ್ಲಿ ಖರ್ಚು ಆಗುತ್ತೆ. ಮೊಬೈಲ್ ಟವರ್ ಅಳವಡಿಸುವುದು, ಎಲೆಕ್ಟ್ರಿಸಿಟಿ ಅರೇಂಜ್ ಮಾಡೋದು, ಮೇಂಟೆನೆನ್ಸ್, ಇದನ್ನೆಲ್ಲ ಹಳ್ಳಿಗಳಲ್ಲಿ ಅಳವಡಿಸುವುದು ಸ್ವಲ್ಪ ಕಷ್ಟನೇ, ಅಲ್ಲಿ ಜನಸಂಖ್ಯೆ ಕಮ್ಮಿ ಇರುವ ಕಾರಣ. ಆದರೆ ಸ್ಯಾಟಲೈಟ್ ಇಂಟರ್ನೆಟ್ ಗಳಿಗೆ ಯಾವುದೇ ಡಿಫರೆನ್ಸ್ ಕಾಣೋದಿಲ್ಲ. ನೀವು ಬೆಂಗಳೂರಿನಲ್ಲಿರಿ ಅಥವಾ ಮಲೆನಾಡು ಪ್ರದೇಶದಲ್ಲಿ, ಸಿಗ್ನಲ್ ಅದೇ ಸ್ಯಾಟಲೈಟ್ ನಿಂದ ಬರುತ್ತೆ. ಕೇವಲ ಆಕಾಶ ಕ್ಲಿಯರ್ ಆಗಿರಬೇಕು ಅಷ್ಟೇ. ಇಲ್ಲಿ ಮೋದಿಜಿ ಡಿಜಿಟಲ್ ಇಂಡಿಯಾದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಭಾರತದಲ್ಲಿ ಹೆಚ್ಚು ಕಮ್ಮಿ 63 ಕೋಟಿ ಜನ ಇಂದಿಗೂ ಆಫ್ಲೈನ್ ಇದ್ದಾರೆ. ಇವರು ಹೆಚ್ಚಾಗಿ ರಿಮೋಟ್ ಏರಿಯಾಸ್ ನಲ್ಲಿ ಸಿಗುತ್ತಾರೆ. ಆನ್ಲೈನ್ ಎಜುಕೇಶನ್, ಕೆಲಸದ ಫಾರ್ಮ್ ಫಿಲ್ ಮಾಡೋಕೆ ಮತ್ತು ಗವರ್ಮೆಂಟ್ ನ ಎಲ್ಲಾ ಕೆಲಸಗಳು ಇಂದು ಆನ್ಲೈನ್ ಆಗುತ್ತಿದೆ. ಮತ್ತು ಈ ರಿಮೋಟ್ ಏರಿಯಾಸ್ ನಲ್ಲಿ ಇಂಟರ್ನೆಟ್ ಇಲ್ಲ ಎಂದರೆ ಡಿಜಿಟಲ್ ಇಂಡಿಯಾ ಹೇಗೆ ಆಗಲು ಸಾಧ್ಯ? ಇಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ತನ್ನ ಆಟವನ್ನು ಬದಲಿಸಬಹುದು. ಭಾರತ್ ನೆಟ್ ಪ್ರಾಜೆಕ್ಟ್ ಫೈಬರ್ ಕನೆಕ್ಟಿವಿಟಿಯನ್ನು ಹಳ್ಳಿಯ ತನಕ ತೆಗೆದುಕೊಂಡು ಹೋಗುವ ಭರವಸೆ ಕೊಡುತ್ತಿದ್ದಾರೆ. ಆದರೆ ಅದರಲ್ಲಿ ಡಿಲೇ ಮತ್ತು ಫಂಡಿಂಗ್ ನ ಕೊರತೆ ಇದೆ. 2.22 ಲಕ್ಷ ಗ್ರಾಮ ಪಂಚಾಯತಿನಲ್ಲಿ ಕೇವಲ 2.13 ಲಕ್ಷ ಗ್ರಾಮಗಳಲ್ಲಿ ರೆಡಿ ಆಗಿದೆ. ಆದರೆ ಗ್ರೌಂಡ್ ರಿಯಾಲಿಟಿ ಚೆಕ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಅಂತೂ ಆಗಿದೆ, ಆದರೆ ಆಕ್ಟಿವೇಶನ್ ಆಗಿಲ್ಲ. ಮತ್ತು ಸ್ಟಾರ್ ಲಿಂಕ್ ಈ ಗ್ಯಾಪ್ ನನ್ನು ಫಿಲ್ ಮಾಡಬಹುದು. ಮತ್ತು ಇದೇ ಕಾರಣ ಗವರ್ನಮೆಂಟ್ ಕೂಡ ಸ್ಟಾರ್ ಲಿಂಕ್ ನನ್ನು ಭಾರತಕ್ಕೆ ಸ್ವಾಗತಿಸಿರೋದು. ಆದರೆ ಸ್ನೇಹಿತರೆ, ಒಂದು ಕಡೆ ಯೋಚನೆ ಮಾಡುವ ವಿಷಯವಿದೆ. ಸ್ಟಾರ್ ಲಿಂಕ್ ನ ಪ್ರೈಸ್ ತಿಂಗಳಿಗೆ 8,600 ರೂಪಾಯಿ ಮತ್ತು ಇದನ್ನು ಕೇಳಿದರೆ ಬಹಳ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಸ್ಪೆಷಲಿ ಜಿಯೋ ಫೈಬರ್ ಪ್ಲಾನ್ ತಿಂಗಳಿಗೆ 999 ಇಂದ ಶುರುವಾಗುತ್ತೆ. ಆದರೆ ಇಲ್ಲಿ ಪರ್ಸ್ಪೆಕ್ಟಿವ್ ಮ್ಯಾಟರ್ ಆಗುತ್ತೆ. ಸ್ಟಾರ್ ಲಿಂಕ್ ನ ಟಾರ್ಗೆಟ್ ನಾರ್ಮಲ್ ಜನತೆಗಳಲ್ಲ, ಶ್ರೀಮಂತ ಜನರು, ಕಂಪನಿಗಳು ಮತ್ತು ರಿಮೋಟ್ ಏರಿಯಾಸ್ ಗಳು, ಇವೆಲ್ಲ ಟಾರ್ಗೆಟ್ ಆಗಿದೆ. ಒಂದು ಆಯಿಲ್ ಕಂಪನಿ ಸಮುದ್ರದಲ್ಲಿ ಕೆಲಸ ಮಾಡುತ್ತೆ, ಒಂದು ಶಿಪ್ಪಿಂಗ್ ಕಂಪನಿ ಭಾರತದ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತೆ, ಒಂದು ಹೋಟೆಲ್ ಅದು ಹಿಮಾಚಲ್ ನ ಪರ್ವತದಲ್ಲಿದೆ. ಇವರಿಗೆಲ್ಲ ಸ್ಟಾರ್ ಲಿಂಕ್ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಆಗುತ್ತೆ. ಗ್ಲೋಬಲ್ ಕಂಪ್ಯಾರಿಸನ್ ನೋಡಿದರೆ ಭಾರತದ ಪ್ರೈಸಿಂಗ್ ಕಾಂಪಿಟೇಟಿವ್ ಇದೆ. ಅದೇ ಅಮೆರಿಕದ ಸ್ಟಾರ್ ಲಿಂಕ್ ನ ಪ್ಲಾನ್ $120 ಪರ್ ಮಂತ್ ಇದೆ, ಅಂದರೆ 10,000 ರೂಪಾಯಿ. ನಂತರ ಹಾರ್ಡ್ವೇರ್ ಗೆ $499, ಹೆಚ್ಚು ಕಮ್ಮಿ $42,000 ರೂಪಾಯಿ. ಭಾರತದಲ್ಲಿ ಇವೆರಡು ಕೂಡ ಸ್ವಲ್ಪ ಕಮ್ಮಿಯಲ್ಲೇ ಸಿಗುತ್ತದೆ. ಸ್ನೇಹಿತರೆ, ಪ್ರೈಸಿಂಗ್ ನ ವಿಷಯವಂತೂ ಒಂದು ಟ್ರೇಲರ್ ಆಗಿತ್ತು. ನಿಜವಾದ ಕಥೆಯಂತೂ ಮಾರ್ಚ್ 2025 ಶುರುವಾಗಿದೆ. ಭಾರತಿ ಏರ್ಟೆಲ್ ಸಡನ್ ಆಗಿ ಅನೌನ್ಸ್ ಮಾಡಿದ್ದು, ನಾವು ಸ್ಟಾರ್ ಲಿಂಕ್ ನ ಜೊತೆ ಸೇರಿ ಕೆಲಸ ಮಾಡುತ್ತೇವೆ. ಇದರ ಮುಂದಿನ ದಿನವೇ ರಿಲಯನ್ಸ್ ಜಿಯೋ ಕೂಡ ಅದೇ ರೀತಿಯಲ್ಲಿ ಅನೌನ್ಸ್ ಮಾಡಿತು. ಜಿಯೋ ಮತ್ತು ಏರ್ಟೆಲ್ ಮುಂಚೆ ಸ್ಟಾರ್ ಲಿಂಕ್ ನನ್ನು ಭಾರತದಿಂದ ಹೊರ ಇಡಲು ಪ್ರಯತ್ನಿಸುತ್ತಿತ್ತು, ಆದರೆ ಈಗ ಅವರ ಜೊತೆಯಲ್ಲೇ ಪಾರ್ಟ್ನರ್ ಆಗಿ ಬಿಟ್ರು. ಇದೊಂದು ಕ್ಲಾಸಿಕ್ ಬಿಸ್ನೆಸ್ ಟ್ರಿಕ್ ಆಗಿದೆ.
ನಿಮಗೇನಾದ್ರೂ ಸೋಲಿಸಲು ಸಾಧ್ಯವಾಗದಿದ್ದರೆ ಅವರ ಜೊತೆ ಸೇರಿ ಬಿಡು. ನೋಡಿ, ಅಂಬಾನಿ ಮತ್ತು ಮಿತ್ತಲ್ಗೆ ಅರ್ಥವಾಯ್ತು, ಸ್ಟಾರ್ಲಿಂಕ್ ಭಾರತಕ್ಕೆ ಬರುವುದು ಕನ್ಫರ್ಮ್ ಆಗಿದೆ ಮತ್ತು ಈ ಪಾರ್ಟ್ನರ್ಶಿಪ್ ನಿಂದ ಜಿಯೋ ಮತ್ತು ಏರ್ಟೆಲ್ ನ ಉಪಯೋಗ ಕೂಡ ಕ್ಲಿಯರ್ ಆಗಿದೆ. ಸ್ಟಾರ್ಲಿಂಕ್ ನ ಎಕ್ವಿಪ್ಮೆಂಟ್ಸ್ ಮತ್ತು ಸರ್ವಿಸಸ್ ನನ್ನು ಅವರ ಮ್ಯಾಸಿವ್ ರಿಟೇಲ್ ನೆಟ್ವರ್ಕ್ ನ ಉಪಯೋಗದಿಂದ ಸೇಲ್ ಮಾಡುತ್ತೆ. ಜಿಯೋವಿನ 1000+ ಸ್ಟೋರ್ಸ್ ಇದೆ ಮತ್ತು ಏರ್ಟೆಲ್ ಹತ್ತಿರ 1000+ ಸ್ಟೋರ್ಸ್ ಇದೆ. ಇಲ್ಲಿ ಭಾರತದಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಸ್ಟಾರ್ಲಿಂಕ್ ಗೆ ಮಾಡಬೇಕಿತ್ತು. ಇದರಲ್ಲಿ ಟೈಮ್ ಮತ್ತು ದುಡ್ಡು ಎರಡು ಖರ್ಚಾಗುತ್ತಿತ್ತು. ಈಗ ಕಸ್ಟಮರ್ ನ ಡೀಟೇಲ್ಸ್ ಕೂಡ ಇವರ ಬಳಿ ಇದೆ. ಯಾರೇ ಜಿಯೋ ಮತ್ತು ಏರ್ಟೆಲ್ ಕಸ್ಟಮರ್ ಸ್ಟಾರ್ಲಿಂಕ್ ನ ಪರ್ಚೇಸ್ ಮಾಡುತ್ತಾರೆ, ಅವರ ಡೀಟೇಲ್ಸ್ ಇವರ ಡಾಟಾ ಬೇಸ್ ನಲ್ಲಿ ಇದ್ದೇ ಇರುತ್ತೆ ಮತ್ತು ಹಳ್ಳಿಗಳಲ್ಲಿ ಇಂಟರ್ನೆಟ್ ನ ಸೊಲ್ಯೂಷನ್ ಕೂಡ ಸಿಕ್ಕುತ್ತೆ. ಎರಡು ಕಂಪನಿಗಳಿಗೂ ಗೊತ್ತಿದೆ ಪೂರ್ತಿ ಭಾರತದಲ್ಲಿ ಫೈಬರ್ ಇನ್ಫ್ರಾಸ್ಟ್ರಕ್ಚರ್ ಮಾಡುವುದು ಅಸಾಧ್ಯವೆಂದು. ಸ್ಯಾಟಲೈಟ್ ಇಂಟರ್ನೆಟ್ ಅವರಿಗೆ ಸಹಾಯ ಮಾಡಬಹುದು ಅವರ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನ ಜೊತೆಗೆ. ಆದರೆ ಒಂದು ದೊಡ್ಡ ರಿಸ್ಕ್ ಕೂಡ ಇದೆ, ಅದನ್ನು ಇಗ್ನೋರ್ ಮಾಡುವ ಹಾಗೆ ಇಲ್ಲ. ಸ್ಟಾರ್ಲಿಂಕ್ ಪೂರ್ತಿ ಪ್ರಪಂಚದ ಕಸ್ಟಮರ್ ಗೆ ಡೈರೆಕ್ಟ್ ಸರ್ವಿಸ್ ಕೊಡುತ್ತದೆ. ಏನು ಗ್ಯಾರಂಟಿ ಸ್ಟಾರ್ಲಿಂಕ್ ಮುಂದೆ ಒಬ್ಬಂಟಿಯಾಗಿ ಪೂರ್ತಿ ಸರ್ವಿಸ್ ನ ಆಪರೇಟ್ ಮಾಡಬಹುದಲ್ಲ? ಪಾರ್ಟ್ನರ್ಶಿಪ್ ನ ಅಗ್ರಿಮೆಂಟ್ ಅಲ್ಲಿ ಏನೆಲ್ಲ ಇದೆ ಅದು ನಮಗೆ ತಿಳಿದಿಲ್ಲ. ಆದರೆ ಇಲಾನ್ ಮಾಸ್ಕ್ ನ ಹಿಸ್ಟ್ರಿ ನೋಡಿದರೆ ಅವರು ತನ್ನ ಕಂಟ್ರೋಲ್ ನನ್ನು ಎಂದಿಗೂ ಬಿಡುವುದಿಲ್ಲ. ಇದೊಂದು ಟೆಂಪ್ರವರಿ ಸೆಟ್ಟಿಂಗ್ ಆಗಿರಬಹುದು. ಸ್ಟಾರ್ಲಿಂಕ್ ಸಂಪೂರ್ಣವಾಗಿ ಭಾರತದಲ್ಲಿ ಸೆಟಲ್ ಆಗುವ ತನಕ. ಈಗ ತಿಳಿಯೋಣ ಸ್ಟಾರ್ಲಿಂಕ್ ಭಾರತಕ್ಕೆ ಬರುವುದರಿಂದ ನಿಜವಾದ ಸಂಕಷ್ಟ ಏನೆಲ್ಲ ಆಗಬಹುದು. ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಜಿಯೋ ಮತ್ತು ಏರ್ಟೆಲ್ ಇಂಡಿಯನ್ ಟೆಲಿಕಾಂ ಮಾರ್ಕೆಟ್ ನಲ್ಲಿ ಇರುವುದು ಚಾಲೆಂಜಿಂಗ್ ಆಗಬಹುದು. ಈಗ ಸದ್ಯಕ್ಕೆ ಈ ಎರಡು ಕಂಪನಿ ಸೇರಿಕೊಂಡು 81% ಮಾರ್ಕೆಟ್ ನನ್ನು ಕಂಟ್ರೋಲ್ ಮಾಡುತ್ತಿದೆ. ಪ್ರೈಸಿಂಗ್ ನಲ್ಲಿ ಯಾವಾಗ ಬೇಕು ಆಗ ರೈಸ್ ಮಾಡುತ್ತೆ. ಜುಲೈ 2024ರಲ್ಲಿ ಪ್ರೈಸ್ ಹೈಕ್ ನೋಡಿದ್ವಲ್ಲ. ಪ್ರೀಪೇಡ್ ಪ್ಲಾನ್ಸ್ ನಲ್ಲಿ 20ರಿಂದ 25 ಜಾಸ್ತಿ ಆಗಿತ್ತು ಒಂದೇ ರಾತ್ರಿಯಲ್ಲಿ. ಆದರೆ ಯಾವಾಗ ಮೂರನೇ ಒಳ್ಳೆ ಆಪ್ಷನ್ ಬರುತ್ತೆ, ಅದು ಕೂಡ ಪ್ರತಿಯೊಂದು ಸ್ಥಳದಲ್ಲಿ ಉತ್ತಮ ಸರ್ವಿಸ್ ಕೊಟ್ಟರೆ, ಮಾರ್ಕೆಟ್ ನ ಪೂರ್ತಿ ದಿಕ್ಕೆ ಬದಲಾಗುತ್ತೆ. ಪ್ರೈಸಿಂಗ್ ನಲ್ಲಿ ಪ್ರೆಷರ್ ಉಂಟಾಗುತ್ತೆ. ಸರ್ವಿಸ್ ಕ್ವಾಲಿಟಿ ಚೆನ್ನಾಗಿ ಮಾಡಬೇಕಾಗುತ್ತದೆ. ಇಲ್ಲ ಅಂದ್ರೆ ಯೂಸರ್ಸ್ ಪ್ರಾಡಕ್ಟ್ ಶಿಫ್ಟ್ ಮಾಡುತ್ತಾರೆ. ಮತ್ತು ಈಗ ಹಳ್ಳಿಯ ಕನೆಕ್ಟಿವಿಟಿ ಹೇಗಿದೆ ಎಂದರೆ 10 ವರ್ಷದಲ್ಲಿ 2.13 ಲಕ್ಷ ಗ್ರಾಮ ಪಂಚಾಯತಿಗಳು ಕವರ್ ಆಗಿದೆ. ಅದೇ ಸ್ಟಾರ್ಲಿಂಕ್ ಥಿಯರಿಟಿಕಲಿ 1 ವರ್ಷದಲ್ಲಿ ಪೂರ್ತಿ ದೇಶವನ್ನು ಕವರ್ ಮಾಡಬಹುದು. ಯಾವುದೇ ವೈರಿಂಗ್ ಮಾಡುವ ಹಾಗೆ ಇಲ್ಲ, ಯಾವುದೇ ಟವರ್ ಹಾಕುವಂತಿಲ್ಲ. ಜಸ್ಟ್ ಸ್ಯಾಟಲೈಟ್ ನಿಂದ ಇಂಟರ್ನೆಟ್ ಸರ್ವಿಸ್ ನನ್ನು ಯೂಸ್ ಮಾಡಿ. ಏರ್ವೇಸ್ ನಲ್ಲಿ ಇಂಟರ್ನೆಟ್, ಭಾರತದಲ್ಲಿ ಆಲ್ಮೋಸ್ಟ್ ಈ ಸರ್ವಿಸ್ ಇಲ್ಲ. ಸ್ಟಾರ್ಲಿಂಕ್ ಪ್ರಪಂಚಾದ್ಯಂತ ಆಲ್ರೆಡಿ ಏರ್ಲೈನ್ಸ್ ಓಪನ್ ಮಾಡ್ತಾ ಇದೆ. ಸಮುದ್ರ ವಲಯದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಉತ್ತಮ ಇಂಟರ್ನೆಟ್ ಸಂಪರ್ಕಕ್ಕಾಗಿ ಸಾವಿರಾರು ಕಮರ್ಷಿಯಲ್ ಶಿಪ್ ಗಳು ಕಾಯುತ್ತಿವೆ. ಡಿಫೆನ್ಸ್ ಅಪ್ಲಿಕೇಶನ್, ಬಾರ್ಡರ್ ನಲ್ಲಿ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಕಷ್ಟನೇ. ಕಂಪನಿ ಸೆಕ್ಟರ್ ನಲ್ಲಿ, ರಿಮೋಟ್ ಏರಿಯಾ ಮೈನಿಂಗ್ ಸೆಕ್ಟರ್ ನಲ್ಲಿ, ಆಯಿಲ್ ರಿಕ್ಸ್ ನಲ್ಲಿ, ಡಿಸಾಸ್ಟರ್ MGMT ನಲ್ಲಿ, ಟೆಂಪ್ರವರಿ ಇವೆಂಟ್ ಸೆಟಪ್ಸ್ ನಲ್ಲಿ, ಇವೆಲ್ಲ ಸ್ಯಾಟಲೈಟ್ ಇಂಟರ್ನೆಟ್ ಇಂದ ಡೈರೆಕ್ಟ್ ಬೆನಿಫಿಟ್ ತಳುತ್ತದೆ. ಸ್ನೇಹಿತರೆ, ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಭಾರತದ ಡಿಜಿಟಲ್ ಜರ್ನಿಯಲ್ಲಿ. ಸ್ನೇಹಿತರೆ, ಸ್ಟಾರ್ಲಿಂಕ್ ಭಾರತದಲ್ಲಿ ಕಾಲಿಡುತ್ತಿರುವುದು ಒಂದು ಸರಿಯಾದ ಹೆಜ್ಜೆನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.